1,55,000 1,55,000 ಸ್ಯಾಂಟ್ರೋಸ್ 2011 ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಸಂಕ್ರಾಂತಿ ಸುಗ್ಗಿಗೆ ಬರೀ 3,80,000 4,75,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 2,20,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಣ. 2,25,000 2,25,000 ಎಲ್ಲ ಡೀಸೆಲ್ ಗಾಡಿಗಳು ಆರಾಮಾಗಿ ಲೋ ಬಜೆಟ್ ಗಾಡಿಗಳು NXO ಕಾರ್ ಅಲ್ಲಿ ಬನ್ನಿ, ಬೆಸ್ಟ್ ವೆಹಿಕಲ್ ನ ನಿಮ್ದಾಕ್ಸ್ಕೊಳ್ಳಿ. ಇಲ್ಲಿ ನೋಡಿ ಸರ್, 2,80,000 ಸರ್ ವೆಂಟೋ 2,00,000 2,80,000 ಹೈಲೈನ್ ವೇರಿಯಂಟ್ ಸರ್. 2,85,000 ಬೆಸ್ಟ್ ಪ್ರೈಸ್ 3,70,000. ಹಾಗೆ ಇನ್ನೊಂದು ಫೋರ್ಟ್ ಫಿಗೋ ಇದೆ 2011, ಅದು ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಕಮ್ಮಿ ಇದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,99,000 ಇದೀವಿ. ಬರೀ 4,85,000 2015 ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಬರೀ 2,00,000. 2,00,000 2013 ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಲೋ ಬಜೆಟ್ ಅಲ್ಲಿ ಲೋನ್ ಬೇಕಾ ಯಾನ್ ತಗೊಳ್ಳಿ ಸರ್. ಸರ್ ಆಲ್ಟೋನೇ ನಮ್ಮ ಹತ್ರ 15 ಆಲ್ಟೋಗಳಿದೆ ಸರ್. ಬರೀ 5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಕೊಡ್ತಾ ಇದೀವಿ ಬರೀ 2,85,000 VDI ಡೀಸೆಲ್ ಮಿಡ್ ವರ್ಷನ್ ಸರ್. 2,25,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು NXO ಕಾರ್ಗೆ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಾಗೇನೆ ಮುಂದೆ ಸಂಕ್ರಾಂತಿ ಇದೆ, ಸಂಕ್ರಾಂತಿ ಸೇಲ್ ಅಂದ್ಬಿಟ್ಟು ಸೊ ಬೆಸ್ಟ್ ಬಜೆಟ್ ಅಲ್ಲಿ ಕಾರ್ಗಳು ಕೊಡ್ತಿದ್ದಾರೆ. ಎವ್ರಿ ಟೈಮ್ ಇಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಕಾರ್ಗಳು ಕೊಡ್ತಾರೆ. ಸೊ ಅದ್ರ ಜೊತೆಗೆ ಇನ್ ಮುಂದೇನು ಈ ಆಫರ್ ಅಂದ್ರೆ ಈಗ ಸಂಕ್ರಾಂತಿ ಇದೆಯಲ್ವಾ, ಅದಕ್ಕೋಸ್ಕರ ಇನ್ನು ಬೆಸ್ಟ್ ಬಜೆಟ್ ಅಲ್ಲಿ ಸೊ ಕಾರ್ಗಳು ಕೊಡ್ತಿದ್ದಾರೆ. ಹಾಗೇನೆ ಸರ್ ಇದ್ದಾರೆ, ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಹಾಯ್ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಮತ್ತೊಂದ್ಸರಿ ಸರ್, NXO ಕಾರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ NXO ಕಾರ್ಸ್ ಅಂದ್ರೆ ಕರ್ನಾಟಕ ಜನತೆ ಎಲ್ಲರಿಗೂ ಗೊತ್ತಿದೆ. ಓಕೆ. ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ. ನಾಗರಬಾವಿ ಸರ್ಕಲ್ ಇಂದ ಒಂದು 50-100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ NXO ಕಾರ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಆಗ್ಬಿಟ್ಟಿದೆ. ಸರಿ, ಓಕೆ. ಹಾಗೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್, ಆ ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ನಮ್ ಎಲ್ಲಾ ಬ್ರ್ಯಾಂಡ್, ಎಲ್ಲಾ ಕಲರ್, ಎಲ್ಲಾ ಯಾವ್ದೆಲ್ಲ ಬೇಕು ನಿಮ್ಗೆ ಎಲ್ಲಾ ವೆಹಿಕಲ್. ಸರ್ ಇವತ್ತು ಸ್ಟಾಕ್ ಎಷ್ಟಿದೆ? ಸ್ಟಾಕ್ 120+ ವೆಹಿಕಲ್. 120+. ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಒಂದು 90,000 ಇಂದ ಸ್ಟಾರ್ಟ್ ಆಗುತ್ತೆ. 90,000 ಶುರು ಆಗುತ್ತೆ. ಓಕೆ ಸರ್, ಲೋನ್ ಬಗ್ಗೆ ಸರ್? ಲೋನ್ ಬಗ್ಗೆ ಹೇಳ್ಬೇಕು ಅಂದ್ರೆ 2012 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ, ಕರ್ನಾಟಕದ ಯಾವುದೇ ಗ್ರಾಹಕರು ಬರ್ಲಿ, ಇಲ್ಲ ಅಂತರ್ರಾಜ್ಯದ ಯಾವುದೇ ಗ್ರಾಹಕರು ಬರ್ಲಿ, ಅವ್ರ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಮಾಡ್ಕೊಡೋಣ. ಆರಾಮಾಗಿ 80 to 90% ಲೋನ್ ಮಾಡ್ಕೊಡ್ತೀವಿ. ಒಂದಾಗಿಲ್ಲ ಅಂದ್ರೆ 2-3 ಕಡೆ ಇದೆ ನಮ್ದು ಫೈನಾನ್ಷಿಯಲ್ ಆರ್ಗನೈಸೇಷನ್. ಎಲ್ಲ ಕಡೆ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಯಾವ್ದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಹೇಗೆ EMI, ಹೇಗೆ ಪಾವತಿ ಮಾಡೋದು, ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಮ್ಗೆ ನಮ್ಮ ಫ್ರಾಂಚೈಸಿ ಅವರು ಸಹಕಾರ ಕೊಡ್ತಾರೆ. ಓಕೆ ಸರ್, ಅದ್ರ ಜೊತೆಗೆ ಸರ್ ಇವಾಗ ಸಂಕ್ರಾಂತಿ ಮುಂದೆ ಬರ್ತಾ ಇದೆ. ಸೊ ಸಂಕ್ರಾಂತಿ ಸೇಲ್ ಅಲ್ವಾ? ಸಂಕ್ರಾಂತಿ ಸುಗ್ಗಿ ಅಂತಾನೆ ಹೇಳ್ಬೋದು ಸರ್. ನಮ್ಮಲ್ಲಿ NXO ಕಾರ್ ನಲ್ಲಿ ಪ್ರತಿದಿನನೂ ಆಫರ್ ಗಳ ಸುರಿಮಳನೆ ಇರುತ್ತೆ. ಹಾಗೆ ಒಂದಲ್ಲ ಒಂದು ಇವೆಂಟ್ ಗಳು ಬರ್ತಾ ಇರುತ್ತೆ. ಆ ಇವೆಂಟ್ ಗಳಿಗೆ ಸ್ಪೆಷಲ್ ಆಗಿ ಮತ್ತೊಂದು ಡಿಸ್ಕೌಂಟ್ ಕೊಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಇರೋ ಎಲ್ಲ ವೆಹಿಕಲ್ಸ್ ಅಸೆಂಡ್ ವೆಹಿಕಲ್ಸ್ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಗೊಂದಲ ಬೇಡ ಜನರಿಗೆ. ಆರಾಮಾಗಿ ಅವರು ಎಕ್ಸ್ಪರ್ಟ್ಸ್ ನ, ಮೆಕ್ಯಾನಿಕ್, ಇಲ್ಲ ಅಡ್ವಾನ್ಸ್ ಆಗಿ ಸ್ಕ್ಯಾನರ್ಸ್ ಬಂದಿದೆ, ಕರ್ಕೊಂಡ್ ಬಂದು ಗಾಡಿನ ಸಂಪೂರ್ಣವಾಗಿ ಗಾಡಿಗಳ ಬಗ್ಗೆ ಮಾಹಿತಿ ಎಲ್ಲ ತಗೋಬಹುದು. ಇಲ್ಲಾಂದ್ರೆ ಗಾಡಿ ಶೋರೂಮಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಶೋರೂಮ್ ಅಲ್ಲಿ ತಗೊಂಡು ಹೋಗಿ ಸಂಪೂರ್ಣವಾಗಿ ಸಹಕಾರ ನಾವು ಕೊಡ್ತೀವಿ. ನಮ್ಮೊಬ್ರು ಸ್ಟಾಫ್ ನ ಜೊತೆ ಕಳಿಸ್ತೀವಿ. ಆರಾಮಾಗಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಆಮೇಲೆ ವ್ಯವಹಾರದ ಬಗ್ಗೆ ಮಾತಾಡಬಹುದು. ಕ್ಲಿಯರ್ ಆಗಿ ಎಲ್ಲ ಹೇಳ್ಬಿಟ್ರು ನಿಮ್ಗೆ. ಸೊ ಸರ್ ವಿಡಿಯೋ ಶುರು ಮಾಡೋಣ ಸರ್. ವಿಡಿಯೋ ಶುರು ಮಾಡೋಣ ಸರ್. ಇನ್ನೊಂದು ಮಾಹಿತಿನೂ ಹೇಳ್ಬಿಡ್ತೀನಿ. ಬೇರೆ ಕಡೆ ಎಲ್ಲ ನಿಮ್ಗೆ ಆಫೀಸ್ ಸೇಲ್ಸ್ ಕಮಿಷನ್ ಅದೆಲ್ಲ ಇರುತ್ತೆ, ಮಿಸಲೇನಿಯಸ್ ಅಡಿಷನಲ್ ಚಾರ್ಜಸ್ ಎಲ್ಲ ಇರುತ್ತೆ. ನಮ್ಮಲ್ಲಿ ಮೇನ್ ಸ್ಲೋಗನೇ ಇದು, ಗ್ರಾಹಕರಿಂದ ಗ್ರಾಹಕರಿಗೆ ನೇರ ಮಾರಾಟ. ಹಾಗಾಗಿ ಯಾವುದೇ ರೀತಿ ಅಡಿಷನಲ್ ಕಮಿಷನ್ಸ್ ಏನು ಇಲ್ಲದೆ ರೀತಿ ಆರಾಮಾಗಿ ನಿಮ್ಗೆ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಗೆ ನಾವು ಗಾಡಿ ಕೊಡ್ತೀವಿ ಸರ್. ಓಕೆ. ಸೊ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಸೊ ಏನಕ್ಕಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಯೂಸ್ ಕಾರ್ ನೋಡ್ತಿದ್ರೆ ಅದು ಈ ಸೇಲ್ ಅಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಕಾರ್ಗಳು ಕೊಡ್ತಾರೆ ಅನ್ಬೋದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಫಸ್ಟ್ ವೆಹಿಕಲ್ ಸ್ಯಾಂಟ್ರೋ ಸರ್. ಒಂದು ಬೆಸ್ಟ್ ವೆಹಿಕಲ್, ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,55,000 ರೂಪಾಯಿಗೆ. 2008 ಥರ್ಡ್ ಓನರ್ ಆಗಿದೆ. 2008 ಥರ್ಡ್ ಓನರ್ ಆಗಿದೆ. FC ಕೂಡ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಸಹ ಮಾಡ್ಕೊಡ್ತೀವಿ ಸರ್. ಬರೀ 1,55,000 1,55,000 ಸ್ಯಾಂಟ್ರೋಸಿಂಗ್. ವ್ಯಾಗನರ್ ಇದೆ ನೋಡಿ ಸರ್. ವ್ಯಾಗನರ್ 2012 ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ 2,20,000. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ ಸರ್. ಇನೋವಾ ಸರ್. ಇನೋವಾ 8 ಸೀಟರ್ ಗಾಡಿ ಸರ್. ರಾಜನ್ ಗಾಡಿ ಅಂತಾನೆ ಪ್ರತ್ಯೇಕತೆ ಒಂದು ಹೆಸರೇ ಪಡೆದಿದೆ. ರಾಜನ್ ಗಾಡಿ ಅಂತಾನೆ 8 ಸೀಟರ್ ಗಾಡಿ ಇನೋವಾ ಕೊಡ್ತಾ ಇದೀವಿ. 2011 ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಸಂಕ್ರಾಂತಿ ಸುಗ್ಗಿಗೆ ಬರೀ 3,80,000 ಸರ್. ಹಾಗೆ ನೆಕ್ಸ್ಟ್ ಯಾವ ಸರ್ ಇದು? ರೆನಾಲ್ಟ್ ಪಲ್ಸರ್. ಇದು ಡೀಸೆಲ್ ಗಾಡಿ ಸರ್. ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಅದು ಡೀಸೆಲ್ ಗಾಡಿ 2012 ಸಿಂಗಲ್ ಓನರ್. ಯಾರಾದ್ರೂ ರೆನಾಲ್ಟ್ ಪಲ್ಸ್ ನೋಡ್ತಾ ಇದ್ರೆ, ರೆನಾಲ್ಟ್ ಪಲ್ಸ್ ಗೆ ಒಂದು ಫ್ಯಾನ್ ಬೇಸ್ ಇದೆ. ಜನರು ಮುಗಿಬೀಳ್ತಾರೆ ರೆನಾಲ್ಟ್ ಪಲ್ಸ್ ಬೇಕು ಅಂತ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 2012 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 2,40,000 ಆಗುತ್ತೆ ಸರ್. ಸರ್ ಎಟಿಗೆ ಸರ್.
ಸರ್ ಎರ್ಟಿಗಾ ನೋಡಿ ಸರ್, ನಮ್ಮಲ್ಲಿ ಎರಡು ಎರ್ಟಿಗಾ ಇದೆ. ಎರ್ಟಿಗಾದ ಇಲ್ಲಿ ನೋಡಿ 2015 ಸೆಕೆಂಡ್ ಓನರ್ ಎರ್ಟಿಗಾ ಡೀಸೆಲ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಸಿಲ್ವರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 2015 ಸೆಕೆಂಡ್ ಓನರ್ ವಿಡಿಐ ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ 6 lakhs ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಇಲ್ಲೊಂದು ವೈಟ್ ಕಲರ್ ಇದೆ, ಇದೊಂದು ವೈಟ್ ಕಲರ್ ವಿಡಿಯೋ ಇದೆ ನೋಡಿ ಸರ್. 2012 ಸೆಕೆಂಡ್ ಓನರ್. ಇದು ಅಷ್ಟೇ ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಲುಕ್ ಎಲ್ಲ ಇರೋ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 4,75,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸರ್ ಬ್ರೀಜಾದಲ್ಲಿ 2 ಅವಳಿ ಜೋಳಿ ಇದೆ ನೋಡಿ ಸರ್. 2018 ಸರ್. 2018 ಸಿಂಗಲ್ ಓನರ್ ಸರ್. ವಿಡಿಐ ಡೀಸೆಲ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 7 lakhs ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ರೆಡ್ ಕಲರ್, ಇದೊಂದು 2017 ಸಿಂಗಲ್ ಓನರ್ ಸರ್. 1 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಡ್ರೈವನ್ ಆಗಿದೆ. ಜೆನ್ಯೂನ್ ಇದೆ ಕಿಲೋಮೀಟರ್ ಎಲ್ಲ. ತುಂಬಾ ಚೆನ್ನಾಗಿದೆ. ಶೋರೂಮ್ ಲುಕ್ ಎಲ್ಲ ಇರೋ ZDI ಸರ್. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 7,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ, ಶಿಫ್ಟ್ ಸರ್. ಸ್ವಿಫ್ಟ್ ಅಲ್ಲಿ ಪೆಟ್ರೋಲ್ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬರೀ 2,20,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. 2,25,000, 2,25,000 ಓನ್ಲಿ ಸರ್. ಹುಂಡೈ ಅವರ ಇದೆ ನೋಡಿ ಸರ್. 2021 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಜೆನ್ಯೂನ್ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬರೀ ನಿಮ್ಗೆ 6 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಓಕೆ ಸರ್. ಹಾಗೆ ಒಂದು ಇದು ಅಷ್ಟೇ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. 2019 ಸೆಕೆಂಡ್ ಓನರ್ ಸರ್. ವ್ಯಾಗನರ್ VXI ಗಾಡಿ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಇದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬರೀ 4 ಲಕ್ಷಕ್ಕೆ ಸರ್. 4 lakh ಸರ್. ಮಾರುತಿ ಸುಜುಕಿಯಲ್ಲಿ ರಿಡ್ಸ್ ಇದೆ. ಬೆಸ್ಟ್ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2013 ಸಿಂಗಲ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಗಾಡಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 3,40,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಒಂದು ವೆಂಟೋ, ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್. ಹೈಲೈನ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. 2011-12 ಪೆಟ್ರೋಲ್ ಅಲ್ಲಿ ಇದೆ. ಅದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 2,80,000 ಸರ್. ವೆಂಟೋ 2,00,000, 2,80,000 ಹೈಲೈನ್ ವೇರಿಯಂಟ್ ಸರ್. ಸರ್ ಹುಂಡೈ ಆಕ್ಸೆಂಟ್ ಇದೆ ನೋಡಿ ಸರ್. 2019-20 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 4,65,000 ಟಾಪ್ ಎಂಡ್. ಸರ್ ಡಸ್ಟರ್ ಅಲ್ಲಿ ಅಡ್ವೆಂಚರ್ ಇದೆ ನೋಡಿ ಸರ್. RXL ಅಡ್ವೆಂಚರ್ 2014 ಸೆಕೆಂಡ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಡಸ್ಟರ್ RXL ಅಡ್ವೆಂಚರ್ ಸರ್. 2014 ಸೆಕೆಂಡ್ ಓನರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸರ್ ಕ್ಲೈಂಬರ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಮ್ಮಲ್ಲಿ 2 ಗಾಡಿ ಇದೆ ನೋಡಿ ಸರ್. ನಿಮ್ಗೆ ಗ್ರೀನ್ ಕಲರ್ ಬೇಕಾ ಬ್ಲೂ ಕಲರ್ ಬೇಕಾ? 2 ಗಾಡಿಗಳು ಇದೆ. 2017 ಸೆಕೆಂಡ್ ಓನರ್ ಕ್ಲೈಂಬರ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 2,85,000. ಹಾಗೆ ಇನ್ನೊಂದು 2017 ಸಿಂಗಲ್ ಓನರ್ ಗ್ರೀನ್ ಕಲರ್ ಇರೋ ಗಾಡಿ ಸರ್. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬರೀ 2,70,000 ಸರ್. ಮಾರುತಿ ಸುಜುಕಿ ಸೆಲೆರಿಯೋ ಇದೆ. ಇದು ಅಷ್ಟೇ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಳ ಸುಗ್ಗಿ NXO ಕಾರ್ ಅಂತಾನೆ ಹೇಳ್ಬೋದು. 2017 ಸೆಕೆಂಡ್ ಓನರ್ ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಇದೆ. ಬ್ಲೂ ಕಲರ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ 3,70,000. ಹಾಗೆ ಇನ್ನೊಂದು ಫೋರ್ಟ್ ಫಿಗೋ ಇದೆ. 2011 ಅದು ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಬರೀ 1,99,000 ಸರ್. ಫಿಗೋ 1,00,000, 1,99,000. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ. 2014 ಸೆಕೆಂಡ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಗ್ರೇ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಗೆ ಆರಾಮಾಗಿ ಲೋನ್ ಕೂಡ ಆಗೋ ಗಾಡಿ ಸರ್. 3,20,000. ಇಲ್ಲೊಂದು I10 ಎರಾ ಇದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರೋ ಗಾಡಿ ಸರ್. 2009 ಸಿಂಗಲ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಆಗುತ್ತೆ. ಬರೀ 1,95,000. 1,95,000 ಸರ್. ಸರ್ I20 ಮ್ಯಾಗ್ನಾ ಇದೆ ನೋಡಿ ಸರ್. ಬರೀ 23,000 ಕಿಲೋಮೀಟರ್ ಓಡಿದ್ದು. 2017 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿದ್ದು ಬರೀ 23,000 ಕಿಲೋಮೀಟರ್ ಅಷ್ಟೇ ಸರ್. ಬರೀ 5,25,000 ಫೈನಲ್ ಮಾಡ್ಕೊಡ್ತೀವಿ. ಇನ್ನೊಂದು ಮೆರೂನ್ ಇದೆ. ಹಾಗೆ ಇನ್ನೊಂದು I20 ಸ್ಪೋರ್ಟ್ಸ್ ಇದೆ. ಗಾಡಿ ಅಷ್ಟೇ ಸರ್. ಸ್ಪೋರ್ಟ್ಸ್ ವೇರಿಯಂಟ್ I20 ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4,85,000. 2015 ಸಿಂಗಲ್ ಓನರ್ ಗಾಡಿ ಸರ್. ಸರ್ ಹಂಗೆ ಇಯಾನ್ LPG ಇದೆ ನೋಡಿ ಸರ್. 2013 ಸೆಕೆಂಡ್ ಓನರ್ ಆಗಿದೆ. ಬರೀ 2 ಲಕ್ಷ ಕೊಡ್ತಾ ಇದೀವಿ. LPG ವಿತ್ ಪೆಟ್ರೋಲ್ ಸರ್. LPG ವಿತ್ ಪೆಟ್ರೋಲ್ ಬರೀ 2 ಲಕ್ಷ. 2 ಲಕ್ಷಕ್ಕೆ 2013. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಲೋ ಬಜೆಟ್ ಅಲ್ಲಿ ಲೋನ್ ಬೇಕಾ? ಇಯಾನ್ ತಗೊಳ್ಳಿ ಸರ್. ಹೌದಾ? ಓಕೆ. ಶಿಫ್ಟ್ ಸರ್. ಸ್ವಿಫ್ಟ್ 2013 ಸರ್. 2013 ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್ VDI ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಇದಕ್ಕೂ ಅಷ್ಟೇ ಸರ್. ಲೋನ್ ಕೂಡ ಆಗುತ್ತೆ. 3,90,000 ಫೈನಲ್ ಮಾಡೋಣ ಸರ್. ಡೀಸೆಲ್ ಸರ್. ಡಸ್ಟರ್ RXZ ಇದೆ. 2015 ಸರ್. ಸೆಕೆಂಡ್ ಓನರ್ ಚಾಕ್ಲೇಟ್ ಕಲರ್ ಇದೆ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,80,000. ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೊಳ್ಳೋಣ ಸರ್. ಡಸ್ಟರ್ 4,80,000. ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೊಳ್ಳೋಣ ಸರ್. ನೆಕ್ಸ್ಟ್ ಸರ್ ಇಲ್ಲೊಂದು ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಇದೆ ನೋಡಿ ಸರ್. ಓಡಿದ್ದು ಬರೀ 43,000 ಕಿಲೋಮೀಟರ್ ಅಷ್ಟೇ ಸರ್. ಒಂದಿನಕ್ಕೆ 7 ರಿಂದ 8 ಕಿಲೋಮೀಟರ್ ಲೆಕ್ಕ ಸರ್. 43,000 ಕಿಲೋಮೀಟರ್ ಓಡಿದೆ. 2013 ಸಿಂಗಲ್ ಓನರ್ ಸರ್.
ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 3,20,000 ಸರ್. ಸರ್ ನ್ಯಾನೋ ಪುಟಾಣಿ ನ್ಯಾನೋ ಸರ್, ಮನೆ ಹೊರಗಲ್ಲ ಸರ್, ಆರಾಮಾಗಿ ಮನೆ ಒಳಗೆ ಇಟ್ಕೊಬಹುದು. 2015 ಸಿಂಗಲ್ ಓನರ್ ಸರ್. ನ್ಯಾನೋ ಟ್ವಿಸ್ಟ್ ಇದು ಬರೀ 1,35,000 ಕೊಡ್ತೀನಿ ಸರ್. 1,35,000 1,35,000 ಓನ್ಲಿ ಸರ್. ಸರ್ ನೆಕ್ಸ್ಟ್ ಇಲ್ಲೊಂದು ಹುಂಡೈ ಆಕ್ಸೆಂಟ್ ಇದೆ ನೋಡಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. 2015 ಸೆಕೆಂಡ್ ಓನರ್, ಅದು ಡೀಸೆಲ್ ವೇರಿಯಂಟ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3,25,000. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ದೀರಾ, 2017 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 5 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ವ್ಯಾಗನರ್ ಇದೆ ನೋಡಿ ಸರ್, ವ್ಯಾಗನರ್ 2012 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2,25,000 ಫೈನಲ್ ಮಾಡ್ಕೊಡ್ತೀನಿ. 2,25,000 2,25,000 ಓನ್ಲಿ ಸರ್. ಹಾಗೆ ಇನ್ನೊಂದು 7 ಸೀಟರ್ ಗಾಡಿ ಇದೆ ನೋಡಿ ಸರ್, ಹೋಂಡಾ ಮೊಬಿಲಿಯೋ. ಯಾರಾದ್ರೂ ಹೋಂಡಾ ಮೊಬಿಲಿಯೋ ನೋಡ್ತಾ ಇದ್ದೀರಾ, 2014 ಸೆಕೆಂಡ್ ಓನರ್ ಸರ್, ಹೋಂಡಾ ಮೊಬಿಲಿಯೋ 7 ಸೀಟರ್ ಗಾಡಿ ಸರ್. ಗಾಡಿ ಮೊಬಿಲಿಯೋ ಗಾಡಿ ಅಂದ್ರೆ ಅದಕ್ಕೆ ಮುಗಿ ಬೀಳೋ ಜನ ಇದಾರೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 4,85,000 ಸರ್. ಹಾಗೆ ಇನ್ನೊಂದು ಎರ್ಟಿಗಾ ಇದೆ ನೋಡಿ ಸರ್, ಇದು ಅಷ್ಟೇ 7 ಸೀಟರ್ ಗಾಡಿ ಸರ್. ಮಾರುತಿ ಸುಜುಕಿಯಲ್ಲಿ ಅದು ಎರ್ಟಿಗಾ ಗಾಡಿ ಕೊಡ್ತಾ ಇದೀವಿ 2012 ಸೆಕೆಂಡ್ ಓನರ್ ಸರ್. ಆರಾಮಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಲೋನ್ ಮಾಡ್ಕೊಂಡ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 4 ಲಕ್ಷಕ್ಕೆ ಸರ್. ಸರ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡಿ ಸರ್. ಸ್ವಿಫ್ಟ್ ಬೇಕಾ ಡಿಸೈರ್ ಬೇಕಾ, 2 ಗಾಡಿಗಳು ಇದೆ. ಇಲ್ಲಿ ಡಿಸೈರ್ ಇದೆ 2014 ಸಿಂಗಲ್ ಓನರ್ ಸರ್. ಡಿಸೈರ್ VXI ಪೆಟ್ರೋಲ್ ಅಲ್ಲಿ ಇದೆ, ಬ್ಲೂ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 4 ಲಕ್ಷಕ್ಕೆ ಸರ್. ಓಕೆ ಸರ್, ಇನ್ನೊಂದು ಸರ್, ಇದೊಂದು ಸ್ವಿಫ್ಟ್ ZXi ಇದೆ ನೋಡಿ ಸರ್. ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. 2016 ಸೆಕೆಂಡ್ ಓನರ್ ಸರ್, 2016 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 4,75,000 ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಸರ್ ಡಸ್ಟರ್ 4x4 ಇದೆ, 85 PSR, 2016 ಸರ್, ಸಿಂಗಲ್ ಓನರ್ ಗಾಡಿ ಸರ್. 5,25,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಪಕ್ಕದಲ್ಲಿ ಇನ್ನೊಂದು ETS ಇದೆ ನೋಡಿ ಸರ್. ETS ಸಿಂಗಲ್ ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2014 ಸಿಂಗಲ್ ಓನರ್ ಸರ್. 4,25,000 ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಪೋಲೋ ಸರ್, ವೋಲ್ಕ್ಸ್ ವ್ಯಾಗನ್ ಪೋಲೋ ಅಂತ ಹೇಳಿದ್ರೆ ಪೋಲೋಗೆ ಒಂದು ಫ್ಯಾನ್ ಬೇಸ್, ಪೋಲೋಗೆ ಒಂದು ಲವರ್ಸ್ ಇದೆ ಸರ್. 2013 ಥರ್ಡ್ ಓನರ್ ಆಗಿದೆ ಸರ್. ಅದು ಡೀಸೆಲ್ ವೇರಿಯಂಟ್ ಸರ್. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಗೆ ಇನ್ನೊಂದು ನಮ್ಮಲ್ಲಿ NXO ಕಾರ್ ನಲ್ಲಿ ನಿಮ್ಗೆ ವೈಟ್ ಬೋರ್ಡ್ ಬೇಕಾ, ಯೆಲ್ಲೋ ಬೋರ್ಡ್ ಬೇಕಾ, ಹಾಗೆ ಗ್ರೀನ್ ಬೋರ್ಡ್ ಗಾಡಿಗಳು ಅವೈಲೇಬಲ್ ಇದೆ ಸರ್. 2014 ಸೆಕೆಂಡ್ ಓನರ್ ಸರ್, ರಿವೋ ವೆಹಿಕಲ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ನಿಮ್ ಚಾನಲ್ ಅವರಿಗೆ ಮಾತ್ರ ಸರ್, ಬರೀ 1,35,000 ಸರ್. ಓಕೆ ಸರ್. ಸರ್ ಹಂಗೆ ನೆಕ್ಸ್ಟ್ ಇನ್ನು ಬ್ಲೂ. ಅಲ್ಲಿ ನೋಡಿ ಸರ್, ನಮ್ ಪ್ರಸಾದ್ ಡೀಲರ್ ತಲೆ ಮೇಲೆ ಕೈ ಹಾಕೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ದುಬಾರಿ ಅಂತ ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,40,000 2015 ಸಿಂಗಲ್ ಓನರ್ ಎಲೆಕ್ಟ್ರಿಕ್ ಗಾಡಿ ಸರ್. ಸರ್ ಆಪಲ್ ಶೇಪ್ ಅಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಸರ್. ಆಪಲ್ ಶೇಪ್ ಅಲ್ಲಿ ಇರೋ ಸ್ವಿಫ್ಟ್ ಸರ್. 2020 ಸಿಂಗಲ್ ಓನರ್ ಸರ್. 2020 ಸಿಂಗಲ್ ಓನರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 5,85,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ, 2011 ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಬರೀ 39,000 ಕಿಲೋಮೀಟರ್ ಅಷ್ಟೇ ಸರ್. FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಪ್ರೈಸ್ ಬಂದು ನಿಮ್ಗೆ 1,99,000 ಫೈನಲ್ ಮಾಡ್ಕೊಡ್ತೀವಿ. 1,99,000 1,99,000 ಓನ್ಲಿ ಸರ್. ಸರ್ ನೆಕ್ಸ್ಟ್ ಹಾಗೆ ಇನ್ನೊಂದು ಆಲ್ಟೋ ಇದೆ ನೋಡಿ ಸರ್. 2011 ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,85,000 ಸರ್. ಸರ್ ತಾರು ಥಾರ್ ಕಿ ಥಾರ್, ಬಾಪ್ ಕಿ ಬಾಪ್ ಅಂತ ಹೇಳ್ಬೋದು ಸರ್. 2024 ಸಿಂಗಲ್ ಓನರ್, 27,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 2x4 ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 12,80,000. ಅದು ನಿಮ್ಮ NXO ಕಾರ್ ನಲ್ಲಿ ಸರ್. ಸರ್ ನಮ್ಮಲ್ಲಿ ಸ್ವಿಫ್ಟ್ ಅಲ್ಲಿ ಡೀಸೆಲ್ ವೇರಿಯಂಟ್ 2 ಗಾಡಿ ಇದೆ ನೋಡಿ ಸರ್. ನಿಮಗೆ ಜಾಫ್ರನ್ ಕಲರ್ ಬೇಕಾ, ವೈಟ್ ಕಲರ್ ಬೇಕಾ, 2014 ಥರ್ಡ್ ಓನರ್ ಆಗಿದೆ ಸರ್. 3,85,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇಲ್ಲೊಂದು 2010 ಸೆಕೆಂಡ್ ಓನರ್ ಇದೆ. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ ಬರೀ 2,85,000 VDI ಡೀಸೆಲ್ ಮಿಡ್ ವರ್ಷನ್ ಸರ್. 8 ಸೀಟರ್ ಓಮಿನಿ ಯಾರು ನೋಡ್ತಾ ಇದೀರಾ ಸರ್? 8 ಸೀಟರ್ ಓಮಿನಿ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ ಸರ್. ಬರೀ 2,10,000 ಕೊಡ್ತಾ ಇದೀವಿ. 2012 ಸೆಕೆಂಡ್ ಓನರ್ ಆಗಿರೋ ಓಮಿನಿ 8 ಸೀಟರ್ ಗಾಡಿ ಸರ್. ಸರ್ ನೆಕ್ಸ್ಟ್ ಆಲ್ಟೋ ಕೇಟನ್ VXI ಇದೆ ನೋಡಿ ಸರ್. ಬರೀ 1,75,000 ಕೊಡ್ತಾ ಇದೀವಿ ಸರ್. FC 2030 ತನಕ ಇದೆ. 2010 ಸೆಕೆಂಡ್ ಓನರ್ ಸರ್. ಸರ್ I20 ಆಸ್ಟಾ ಇದೆ ನೋಡಿ ಸರ್. 2016 ಸೆಕೆಂಡ್ ಓನರ್ ಸರ್. ಡೀಸೆಲ್ ವೇರಿಯಂಟ್ ಸರ್. ಟಾಪ್ ಅಂಡ್ ಗಾಡಿ ಸರ್. I20 ಆಸ್ಟಾ 73,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 5,65,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಸರ್ ಹಂಗೆ ಶಿಫ್ಟ್ ಡೀಸರ್ ಸರ್ ಹೇಳಿ ಸರ್. ಡೀಸರ್ VXI ಇದೆ ನೋಡಿ ಸರ್. 2016 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ NXO ಕಾರ್ ಇದೆ ಸರ್. ಓಡಿ ಜನ ಬಂದು ತಗೊಂಡ್ಬೋದು ಸರ್. ಓಕೆ ಸರ್ ಹಾಗೆ ಶಿಫ್ಟ್ ಸರ್. ಸ್ವಿಫ್ಟ್ ಇದೆ ನೋಡಿ ಸರ್. 2014-15 VDI ಡೀಸೆಲ್ ಮಿಡ್ ವರ್ಷನ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,65,000 ಫೈನಲ್ ಮಾಡ್ತೀವಿ ಸರ್. POLO ಪೋಲೋ ಅಂತ ಕೇಳ್ಬೇಕಾ ಸರ್?
ಪೋಲೋಗೆ ಒಂದು ಫ್ಯಾನ್ ಬೇಸ್ ಇದೆ ಸರ್. ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2015 ಸಿಂಗಲ್ ಓನರ್ ಸರ್, ಹೈಲೈನ್ ವೇರಿಯಂಟ್ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಇಸ್ 5 lakhs ಸರ್. ಆರಾಮಾಗಿ 80 to 90% ಲೋನ್ ಕೂಡ ಆಗುತ್ತೆ ಸರ್. ಓಕೆ ಸರ್, ಅಗೇನ್ ಪ್ರೈಸ್ ಸರ್ ಓನ್ಲಿ 5 lakhs ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ZDI ಇದೆ ನೋಡಿ ಸರ್, 2015 ಸೆಕೆಂಡ್ ಓನರ್ ಸರ್. ZDI ಇದು ಸ್ವಿಫ್ಟ್ ZDI 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಹೋಂಡಾದಲ್ಲಿ ಜಾಸ್ ಇದೆ ನೋಡಿ ಸರ್, 2009 ಸೆಕೆಂಡ್ ಓನರ್, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 2,25,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಹೇಳಿ ಸರ್. ಸರ್ ಐಟನ್ ಸ್ಪೋರ್ಟ್ಸ್ ಇದೆ ಸರ್, 2011 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ನಿಮ್ಗೆ 2,40,000ಕ್ಕೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಕೊಟ್ಬೇಡ ಸರ್. ಸರ್ ಹಂಗೆ ಸೆಲೆರಿಯೋ ಸರ್, ಇನ್ನೊಂದು ಸೆಲೆರಿಯೋ ಇದೆ, 2014 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,20,000ಕ್ಕೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಕೊಟ್ಬೇಡ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಐಟನ್ ಮ್ಯಾಗ್ನಾ ಇದೆ ನೋಡಿ ಸರ್, 2010 ಸಿಂಗಲ್ ಓನರ್ ಸರ್. ಐಟನ್ ಮ್ಯಾಗ್ನಾ ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,95,000ಕ್ಕೆ ಸರ್. ಸರ್ ಯೆಲ್ಲೋ ಬೋರ್ಡ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಇದೆ ನೋಡಿ ಸರ್, ಟಾಟಾ ಜೆಸ್ಟ್. ಇದು 2016 ಥರ್ಡ್ ಓನರ್ ಆಗಿದೆ ಸರ್. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಓಲಾ ಊಬರ್ ಮಾಡ್ಕೊಂಡು ನೆಮ್ಮದಿಯಿಂದ ಹಾಯಾಗಿರ್ಬೋದು ಸರ್. ಬರೀ 1,60,000ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್. ಇನ್ನೊಂದು ಗ್ರಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಸರ್, 2019 ಸಿಂಗಲ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 4,65,000 ರೂಪಾಯಿಗೆ ಸರ್. ಹೋಂಡಾ ಸಿಟಿ ಇದೆ ನೋಡಿ ಸರ್, 2014 ಸರ್, ಸಿಂಗಲ್ ಓನರ್ ಗಾಡಿ ಸರ್. ID ಟೆಕ್ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. 4,65,000 ರೂಪಾಯಿಗೆ ಸರ್. ಮೇಲೆ ಮರ ಇದೆ ಸರ್, ಹಾಗಾಗಿ ಸ್ವಲ್ಪ ಎಲೆಗಳೆಲ್ಲ ಬಿದ್ದ್ಬಿಟ್ಟಿದೆ ಸರ್. 2007 ಸೆಕೆಂಡ್ ಓನರ್ ಓಮಿನಿ ಇದೆ ನೋಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. 2007 ಸೆಕೆಂಡ್ ಓನರ್ 5 ಸೀಟರ್ ಓಮಿನಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,50,000ಕ್ಕೆ ಸರ್. ಮಾರುತಿ ಸುಜುಕಿ ಎಸ್ಟರ್ ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಬರೀ 1,70,000ಕ್ಕೆ ಸರ್. ಸರ್ ಹಂಗೆ ಒಂದು ಶಿಫ್ಟ್ ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ಇದೆ ನೋಡಿ ಸರ್, 2019 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಓಡಿದ್ದು ಕಮ್ಮಿ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 5,25,000. ಒಂದು ನೆಗೋಷಿಯಬಲ್ ಮಾಡ್ಕೊಳ್ಳೋಣ, ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀವಿ ಸರ್. ಅಷ್ಟೇ ಡೀಸೆಲ್ ವೇರಿಯಂಟ್ 2009 i20 ಅಷ್ಟ ಡೀಸೆಲ್ ವೇರಿಯಂಟ್ 74,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಅದು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಪ್ರೈಸ್ ಬಂದು ಎಷ್ಟು ಗೊತ್ತಾ ಸರ್? ಹೇಳಿ ಸರ್. ಎಷ್ಟು ಗೊತ್ತಾ ಹೇಳಿ ಸರ್? ಹೇಳಿ ಸರ್, ನೀವು ಅಂದಾಜು ಎಷ್ಟಿರ್ಬೋದು ಸರ್? ಸರ್ ಓನರ್ ನೀವು ಅಂದ್ಮೇಲೆ ನೀವೇ ಹೇಳ್ಬೇಕು ಸರ್. ಸರ್ 2,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಜನ್ ಎಷ್ಟಿಲ್ಲ ಇದೆ ನೋಡಿ ಸರ್, 2007 ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 1,45,000ಕ್ಕೆ ಜನ್ ಎಷ್ಟಿಲ್ಲ ನಿಮ್ ಕಣ್ ಮುಂದೆ ಸರ್. ಪೆಟ್ರೋಲ್ ವಿತ್ CNG ಅಲ್ಲಿ ಟಾಟಾ ಟಿಯಾಗೋ ಇದೆ ನೋಡಿ ಸರ್, 2016 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 2015 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, 4,80,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಹಾಗೆ ಇನ್ನೊಂದು ಐಟನ್ ಬ್ರ್ಯಾಂಡ್ ಇದೆ, ಇದು ಅಷ್ಟೇ ಡೀಸೆಲ್ ಗಾಡಿ, 2014 ಸಿಂಗಲ್ ಓನರ್ ಗಾಡಿ ಸರ್. 3,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಹಂಗೆ ರಿಡ್ಜ್ ಮಾರುತಿ ಸುಜುಕಿಯಲ್ಲಿ ರಿಡ್ಜ್ ಇದೆ ನೋಡಿ ಸರ್. ರಿಡ್ಜ್ ಅಂದ್ರೆ ಕೇಳ್ಬೇಕಾ ಸರ್, ಒಂದೊಳ್ಳೆ ಕಂಫರ್ಟ್ ಗಾಡಿ ಅಂತ ಹೇಳ್ಬೋದು. ಅದು ಪೆಟ್ರೋಲ್ ಅಲ್ಲಿ ಇದೆ ಸರ್, 2012 ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,95,000ಕ್ಕೆ ಸರ್. ಸರ್ ಹಾಗೆ ಇದು ಯಾವ ಸರ್ ಇದು? ಸರ್ 2011 ಸಿಂಗಲ್ ಓನರ್ ಸರ್, ಬರೀ 2 ಲಕ್ಷ ಸರ್. ಓಕೆ ಸರ್, ಹಂಗೆ ನೆಕ್ಸ್ಟ್ ಗೆಟ್ಸ್ ಇದೆ ನೋಡಿ ಸರ್, ಒಂದು ಕಂಫರ್ಟ್ ವೆಹಿಕಲ್ ಇದೆ, 2007 ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಐಟನ್ ಏರೋ ಇದೆ ನೋಡಿ ಸರ್, 2008 ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 1,85,000ಕ್ಕೆ ಸರ್. ಸರ್ 2005 ವ್ಯಾಗನರ್ ಇದೆ ಸರ್, ವ್ಯಾಗನರ್ LXi ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,45,000ಕ್ಕೆ ಸರ್. ಆಂಟ್ರೋ ಜಿಂಕ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ, 2007 ಸರ್. ಬರೀ 1,45,000 ರೂಪಾಯಿಗೆ ಸರ್. ಸರ್ ಚವರ್ಲೈಟ್ ಬೀಟ್ ಸರ್, 1,65,000 ರೂಪಾಯಿಗೆ ಸರ್. 2012 ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ ಸರ್. ಇಯಾನ್ LPG ಇದೆ ನೋಡಿ ಸರ್, LPG ವಿತ್ ಪೆಟ್ರೋಲ್ ಸರ್. 2012 ಸರ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,95,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಹಂಗೆ ನೆಕ್ಸ್ಟ್ ಇನ್ನೊಂದು ಇಯಾನ್ ಸರ್. ಇಯಾನ್ ಇದೆ ನೋಡಿ ಸರ್, ಬರೀ 1,60,000 ರೂಪಾಯಿಗೆ 2013 ಮಾಡಲ್ ಗಾಡಿ ಸರ್. ಸೆಟಲ್ ಇದೆ ನೋಡಿ ಸರ್, ಡಸ್ಟರ್ RXL 2013 ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 4 ಲಕ್ಷಕ್ಕೆ ಸರ್. 4 lakh ಸರ್. ಸರ್ ಇಕೋ ಸ್ಪೋರ್ಟ್ಸ್ ಇದೆ ನೋಡಿ ಸರ್, ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸರ್. ಆರಾಮಾಗಿ 6 ಏರ್ ಬ್ಯಾಗ್ ಬರುತ್ತೆ ಸರ್. 2015 ಸರ್, ಸೆಕೆಂಡ್ ಓನರ್ ಆಗಿದೆ. 4,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ನೋಡಿ ಸರ್, ಬರೀ 2 ಲಕ್ಷಕ್ಕೆ. 2 lakh ಇದು ಬರೀ 2 lakh. 2008 ಥರ್ಡ್ ಓನರ್ ಆಗಿದೆ ಸರ್. ಸರ್ ಇನ್ನೊಂದು ETS ಇದೆ ನೋಡಿ ಸರ್, ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸರ್. ಡೀಸೆಲ್ ಗಾಡಿ ಸರ್, VD ETS GD ಸರ್. 2012 ಥರ್ಡ್ ಓನರ್ ಆಗಿದೆ. 2,65,000ಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಫೋರ್ಡ್ ಫಿಗೋ ಇದೆ ನೋಡಿ ಸರ್. ಫೋರ್ಡ್ ಫಿಗೋ ಟೈಟಾನಿಯಂ ಸರ್, ಡೀಸೆಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫೋರ್ಡ್ ಫಿಗೋ 2010 ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ಪ್ರೈಸ್ ಬಂದು 2,25,000 ಸರ್. ಸರ್ ಹಂಗೆ ನೆಕ್ಸ್ಟ್ ಸರ್ ಇನ್ನೊಂದು ವ್ಯಾಗನರ್ ಇದೆ ನೋಡಿ ಸರ್, ಬರೀ 1 ಲಕ್ಷಕ್ಕೆ ಸರ್.
1 lakh 1,02,003 ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ i10 ಎರಾ ಸರ್ 2010 ಸಿಂಗಲ್ ಓನರ್ ಗಾಡಿ ಸರ್. FC 2030 ತನಕ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2,05,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಆಲ್ಟೋನೇ ನಮ್ಮ ಹತ್ರ 15 ಆಲ್ಟೋಗಳಿದೆ ಸರ್. ಇಲ್ಲಿ ನೋಡಿ ಸರ್, ಆಲ್ಟೋ LX ಇದೆ 2009 4 ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,20,000ಕ್ಕೆ ಸರ್. ಹಾಗೆ ಇನ್ನೊಂದು ಆಲ್ಟೋ 2011 12 ಸರ್, ಬರೀ 1,90,000ಕ್ಕೆ ಸರ್. ಹಾಗೆ ಇನ್ನೊಂದು ಆಲ್ಟೋ K10 ಇದೆ ನೋಡಿ ಸರ್. ಸರ್ ಆಲ್ಟೋ K10 VX ಇದೆ ನೋಡಿ ಸರ್, 2012 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಆಲ್ಟೋ 800 ಇದೆ ನೋಡಿ ಸರ್, 2020 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಓಡಿದ್ದು ಕಮ್ಮಿ ಇದೆ ಸರ್. ಬೆಸ್ಟ್ ಪ್ರೈಸ್ ಇಸ್ 2,65,000 ಸರ್. ಬ್ಲೂ ಕಲರ್ ಆಲ್ಟೋ ಇದೆ ನೋಡಿ ಸರ್, 2011 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಇಸ್ 2,05,000 ಸರ್. ಸರ್ 2011 ಆಲ್ಟೋ LX ಇದೆ ನೋಡಿ ಸರ್, ಇದು ಬರೀ 2 ಲಕ್ಷ ಕೊಡ್ತೀನಿ ಸರ್. 2 ಲ್ಯಾಕಿಗೆ. ಹಾಗೆ ಇನ್ನೊಂದು 2007 ಸರ್, 2007 ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ಟೋ LX ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,20,000ಕ್ಕೆ ಸರ್. ಸರ್ ಇನ್ನೊಂದು ಆಲ್ಟೋ. ಹಾಗೆ ಇನ್ನೊಂದು ಆಲ್ಟೋ ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,90,000ಕ್ಕೆ ಸರ್. ಸರ್ ಇನ್ನೊಂದು ಈಕೋ ಇದೆ ನೋಡಿ ಸರ್, ಈಕೋ ಯೆಲ್ಲೋ ಬೋರ್ಡ್ ಕಾರ್ಗೋ ಸರ್. ಈಕೋ ಕಾರ್ಗೋ 2018 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮ್ಗೆ ಬರೀ 3 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸರ್ ಹಾಗೆ ನೆಕ್ಸ್ಟ್ ಅಸೆಂಟ್, ಹುಂಡಾ ಎಕ್ಸೆಂಟ್ ಇದೆ ನೋಡಿ ಸರ್, 2014 ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಇದೆ, ಓಡಿದ್ದು ಜಾಸ್ತಿ ಅಂದ್ರೆ ಹಬ್ಬ ಅಂದ್ರೆ ಒಂದು 30-32,000 ಕಿಲೋಮೀಟರ್ ಓಡಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3,20,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಬ್ಲೂ ಕಲರ್ ಸರ್ ಬಲೆನೋ ಡೆಲ್ಟಾ ಸರ್, ಪೆಟ್ರೋಲ್ ಅಲ್ಲಿ ಇದೆ. 2016 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಇಸ್ 4,85,000 ಸರ್. ಸರ್ ಸೆಲೆರಿ ಇದೆ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ರೆಡ್ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 2,75,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ i20 ಎರಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2010 ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ.